ಹಾಗೆಯೇ IPL ಮ್ಯಾಚ್ ರದ್ದಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. IPL ಮ್ಯಾಚ್ ರದ್ದುಗೊಳಿಸಿರುವಂಥ BCCI ಭಾರತದಲ್ಲಿ ನಡೀತದಂಥ IPL ಮ್ಯಾಚ್ ಈಗ ಸಂಪೂರ್ಣವಾಗಿ ರದ್ದಾಗಿದೆ. ಬಾಕಿ ಇರುವಂಥ ಮ್ಯಾಚ್ಗಳು ಕೂಡ ರದ್ದಾಗಿದೆ. ಹೀಗಾಗಿ ಮುಂದಿನ ಹಂತದಲ್ಲಿ IPS ಆಗುತ್ತೆ. ಈಗಿರುವಂಥ ಯುದ್ಧ ಸನ್ನದ್ಧ ಸ್ಥಿತಿ ಏನಿದೆ ಇದು ಮುಗಿದ ಬಳಿಕ IPL ಮ್ಯಾಚ್ಗಳು ಮತ್ತೆ ಪುನರಾರಂಭ ಆಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ IPL ಮ್ಯಾಚ್ಗಳು ಸಂಪೂರ್ಣವಾಗಿ ರದ್ದಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. IPL ಮ್ಯಾಚ್ಗಳು ರದ್ದಾಗುವಂಥ ಸಾಧ್ಯತೆ ನಿನ್ನೆ ಹೆಚ್ಚಿತ್ತು. ಯಾಕೆಂದರೆ ಡೆಲ್ಲಿ ಮತ್ತು ಪಂಜಾಬ್ ಮೇಲೆ ನಡೀತಾ ಇದ್ದಂಥ ಒಂದು ಪಂದ್ಯ ಏನಿತ್ತು ಧರ್ಮಶಾಲಾದಲ್ಲಿ ನಡೀತಾ ಇತ್ತು, ಅದು ಕೂಡ ರದ್ದಾಯಿತು ತತ್ಕ್ಷಣಕ್ಕೆ. ಈಗ IPL ಮ್ಯಾಚ್ಗಳನ್ನು ಉಳಿದ 16 ಮ್ಯಾಚ್ಗಳನ್ನು BCCI ಸದ್ಯಕ್ಕೆ ರದ್ದುಗೊಳಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅತ್ತ ಭಾರತ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ PSL ಪಂದ್ಯಗಳನ್ನು ದುಬೈಗೆ ಸ್ಥಳಾಂತರ ಮಾಡಲಾಗಿತ್ತು. ಈಗ ಬಾಕಿ ಇರುವಂಥ 16 IPL ಮ್ಯಾಚ್ಗಳಿದೆ, ಅದು ರದ್ದಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಫ್ಕೋರ್ಸ್ ಈ ಬಗ್ಗೆ ಮಾತಾಡೋಣ. ಇನ್ನಷ್ಟು ಚರ್ಚೆಗಳಾಗ್ತಾ ಇದೆ, ಡೆವಲಪ್ಮೆಂಟ್ಗಳಾಗ್ತಾ ಇದೆ. IPL ಟೂರ್ನಿಯನ್ನು ರದ್ದುಗೊಳಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 16 ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಪಂದ್ಯಗಳನ್ನು ರದ್ದುಗೊಳಿಸೋದ್ರ ಜೊತೆಗೆ IPL ಟೂರ್ನಿಯೇ ರದ್ದಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಂದೆ ಯಾವಾಗ ಆರಂಭವಾಗುತ್ತೆ ಅದೆಲ್ಲೂ ಕೂಡ ನೋಡಬೇಕಾಗುತ್ತೆ. ಸದ್ಯದ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ IPL ಮ್ಯಾಚ್ಗಳು ಬಾಕಿ ಇರುವಂಥ 16 ಮ್ಯಾಚ್ಗಳು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ ಸದ್ಯಕ್ಕೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಂದೆ ಇನ್ನಷ್ಟು ಅಪ್ಡೇಟ್ಸ್ ಬರುತ್ತೆ, ಯಾವ ರೀತಿ ಇದನ್ನು ಮುಂದೆ ಕೊಂಡೊಯ್ಯಲಾಗುತ್ತೆ. ಸದ್ಯಕ್ಕೆ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಮುಂದೆ ಸಂಪೂರ್ಣವಾಗಿ ರದ್ದಾಗತ್ತಾ ಅಥವಾ ತಕ್ಷಣಕ್ಕೆ ತಾತ್ಕಾಲಿಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆಯಾ, ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಗಳು ಬರಬೇಕಾಗಿದೆ. ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಒಂದು ಕಡೆಗೆ ದೇಶದಲ್ಲಿ ಯುದ್ಧ ಸನ್ನದ್ಧ ಪರಿಸ್ಥಿತಿ ಇದ್ದರೆ, ಇನ್ನೊಂದು ಕಡೆಗೆ ಕ್ರಿಕೆಟ್ ಪಂದ್ಯ ಆಟ ಆಡೋದು ಸರಿಯಲ್ಲ ಅನ್ನುವಂಥದ್ದು ಒಂದು. ಅಟ್ ದ ಸೇಮ್ ಟೈಮ್ ರಕ್ಷಣಾ ವಿಚಾರದಲ್ಲೂ ಕೂಡ ಇದು ಸೂಕ್ತ ಅಲ್ಲ ಅನ್ನುವಂಥದ್ದು ಸಹಜವಾದಕ್ಕೆ ಬರ್ತಾ ಇರುವಂಥ ಅಭಿಪ್ರಾಯ. ಅರ್ಕೇಶ್ ಅವರು, ನಾನು ಆಗಲೇ ಕೇಳ್ತಾ ಇದ್ದೆ, 2 ಸಾರಿ ನಿಮ್ಮನ್ನು ಪ್ರಶ್ನೆ ಕೇಳೋಕ್ಕಾಗಿಲ್ಲ ಬ್ರೇಕಿಂಗ್ ಬಂದಂಥ ಕಾರಣದಿಂದ. ನಾವು ಮಾತಾಡ್ತಾ ಇದ್ವಿ, ಪ್ರಮುಖವಾಗಿ ರವಿಯವರು ಕೂಡ ಹೇಳ್ತಾ ಇದ್ರು ಬಲೂಚ್ ಮೂಮೆಂಟ್ ಒಂದು ಕಡೆಗೆ ಆದರೆ ಸದ್ಯಕ್ಕೆ ಅದನ್ನು ನಾವು 1971 ಅಂತ ನಾವು ಅದನ್ನು ಅಂದ್ಕೊಳ್ಳೋದಕ್ಕೆ ಆಗಲ್ಲ ಅಂತ. ಬಟ್ ಬಲೂಚಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇರೋ ನಮ್ಮ ವಾರ್ ಫ್ರಂಟ್ಗೆ ಸ್ವಲ್ಪ ಪೂರಕವಾಗಿಲ್ಲ, ಸ್ವಲ್ಪ ಸಹಾಯ ಆಗ್ಬೋದು ಅನ್ಸುತ್ತಾ? ಖಂಡಿತ ಆಗುತ್ತೆ. ಆಂತರಿಕವಾದ ಅಶಾಂತಿ ಪಾಕಿಸ್ತಾನದ ಪೂರ್ತಿ ಆಕ್ರಮಿಸ್ಕೊಂಡಿದೆ. ಇವತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲೂ ಕೂಡ ಅಶಾಂತಿ ಇದೆ. ಅವರು ನೋಡ್ತಿದ್ದಾರೆ ಭಾರತದ ಕಂಟ್ರೋಲ್ನಲ್ಲಿರುವ ಕಾಶ್ಮೀರ ಎಷ್ಟೊಂದು ಮುಂದುವರೆದಿದೆ ಅನ್ನೋದನ್ನು. ಹೀಗಾಗಿ ಅವರು ನಾವು ಭಾರತದೊಡನೆಯೇ ಹೋಗಬಹುದಾಗಿತ್ತೇನೋ ಅನ್ನುವ ಭಾವನೆ ಅಲ್ಲಿಯ ಬಹಳಷ್ಟು ಜನರಲ್ಲಿ ಮೂಡ್ತಾ ಇದೆ. ಬಲೂಚಿಸ್ತಾನ 47ನೇ ಇಸ್ವಿಯಿಂದಲೂ ಪಾಕಿಸ್ತಾನದ ಜೊತೆ ತನ್ನ ಇಬ್ಬದಿಯ ಧೋರಣೆಯಿಂದ ಅವರನ್ನು ಸಮಾನರನ್ನಾಗಿ ನೋಡ್ಕೊಳ್ಳದೇ ಇರೋ ದೃಷ್ಟಿಯಿಂದ ಅವರಲ್ಲಿ ಅಶಾಂತಿ ಇದೆ. ಸಿಂಧ್ನಲ್ಲಿ ಅಶಾಂತಿ ಇದೆ. ಇದನ್ನು ಪಂಜಾಬ್ ಕಂಟ್ರೋಲ್ಡ್ ಪಾಕಿಸ್ತಾನ ಏನಿದೆ, ಆ ಪಂಜಾಬಿಗಳೇ ಬಾಕಿಯವರನ್ನೆಲ್ಲರನ್ನು ಕೆಳಮಟ್ಟದಲ್ಲಿ ನೋಡ್ತಾ ಇರೋದ್ರಿಂದ ಈ ಪ್ರಾಂತ್ಯಗಳಲ್ಲಿ ಅತೃಪ್ತಿ ಇದೆ. ಆ ಕಾರಣದಿಂದಲೇ ಬಾಂಗ್ಲಾದೇಶವೂ ಕೂಡ ಲಿಬರೇಟ್ ಆಯಿತು. ಅದಕ್ಕೆ ಹಲವಾರು ಫ್ಯಾಕ್ಟ್ರಿಗಳಿದ್ವು. ನಮಗೆ ಫೇವರಬಲ್ ಆದಂಥದ್ದು ಬಾಂಗ್ಲಾದೇಶದ ಸುತ್ತಲಿನ ಜಾಗ, ಸಮುದ್ರ ಬಿಟ್ಟರೆ ಉಳಿದಿದ್ದೆಲ್ಲವೂ ಭಾರತದಿಂದ ಆವೃತವಾಗಿತ್ತು. ಆದ್ದರಿಂದ ಅದು ಸುಲಭವಾಯಿತು. ಅಷ್ಟೊಂದು ಸುಲಭವಾಗಿ ಬಲೂಚ್ ಸ್ವತಂತ್ರವಾಗದೆ ಹೋಗಬಹುದು. ಬಟ್ ಇವತ್ತು ಬಲೂಚ್ ರೆಬೆಲ್ಸ್ ಈಗಾಗಲೇ ಸ್ವಾತಂತ್ರ್ಯವನ್ನು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ತಮ್ಮ ಫ್ಲ್ಯಾಗನ್ನು ಹಾಯೆಸ್ಟ್ ಮಾಡಿಸ್ಬಿಟ್ಟಿದ್ದಾರೆ. ಇವತ್ತು ಪಾಕ್ ಆರ್ಮಿ ಹೋಗಿ ಅವರನ್ನು ನಿಯಂತ್ರಿಸುವ ಮಟ್ಟದಲ್ಲಿಲ್ಲ. ಪಾಕ್ ಆರ್ಮಿ ಇವತ್ತು ಭಾರತದೊಡನೆ ಹೋರಾಡುವ ಸಿದ್ಧತೆಯಲ್ಲಿ ಇರೋದ್ರಿಂದ ಬಲೂಚ್ಗೆ ಇದೊಂದು ಸಪೋರ್ಟಿವ್ ಡೆವಲಪ್ಮೆಂಟ್. ಹೀಗಾಗಿ ಬಲೂಚ್ ರೆಬೆಲ್ಸ್ ಈಗ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಓಕೆ ರವಿ ಅವರೇ, ಈಗ IPL ಮ್ಯಾಚ್ಗಳನ್ನು ಸಹಜವಾಗಿ ನಾವು ರದ್ದು ಮಾಡಿದ್ದೀವಿ. ನಾವು ಬೇರೆ ಬೇರೆ ಇಂಟೆಲ್ಗಳು ನಮಗೂ ಕೂಡ ಸಿಕ್ಕಿರುತ್ತೆ. ಈಗ IPL ಮ್ಯಾಚ್ ರದ್ದು ಮಾಡಿರೋ ಕ್ರಮ ಸರಿಯಾಗಿದೆ ಅಂತ ಅನ್ಸತ್ತಲ್ವಾ? ಯಾಕೆಂದರೆ ನಾವು ರಾವಲ್ಪಿಂಡಿ ಮೇಲೂ ಕೂಡ ದಾಳಿ ಮಾಡಿದ್ವಿ. ಅವರ PSL ಮ್ಯಾಚ್ಗಳನ್ನು ದುಬೈಗೆ ಶಿಫ್ಟ್ ಮಾಡಿದ್ದಾರೆ. ಇದರ ನಡುವೆ ಅಷ್ಟೊಂದು ದೊಡ್ಡ ಮಟ್ಟದ ಗ್ಯಾದರಿಂಗ್ ಆಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ವಿತ್ ಇಂಟೆಲ್, ಆರ್ಮಿ ಇಂಟೆಲ್ನಿಂದನೇ ಅಥವಾ ಮಿಲಿಟರಿ ಇಂಟೆಲ್ನಿಂದನೇ ಈ ನಿರ್ಧಾರ ಕೈಗೊಂಡಿರುವಂಥ ಸಾಧ್ಯತೆ ಇರುತ್ತಾ? ನಾನು ಹೇಳ? ಎಸ್ ಸರ್ ಪ್ಲೀಸ್ ಹೇಳಿ ಸರ್, ಮಾತಾಡಿ. ಹಲೋ, ಮಾತಾಡಿ ರವಿ ಅವರೇ, ಕೇಳಿಸ್ತದೆ, ಮಾತಾಡಿ. ರವಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ?
ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ. ಅಫ್ಕೋರ್ಸ್ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಸಹಜವಾಗಿ ಸಾಕಷ್ಟು ಆತಂಕ ಮನೆ ಮಾಡಿದೆ. ಇನ್ನೊಂದು ಕಡೆಗೆ 16 ಮ್ಯಾಚ್ಗಳನ್ನು ಈಗಾಗಲೇ ರದ್ದುಗೊಳಿಸಲಾಗಿದೆ. ಈಗಾಗಲೇ BCCI ಸಂಪೂರ್ಣವಾಗಿ IPL ಟೂರ್ನಿಯನ್ನು ರದ್ದು ಮಾಡಿದೆ. ರವಿಯವರು ಮತ್ತೆ ಸಂಪರ್ಕಕ್ಕೆ ಬಂದರು ಅಂತ ನಾನು ಭಾವಿಸ್ತೀನಿ. ರವಿಯವರೇ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ನಾವು ಸಂಪರ್ಕ ಸಾಧ್ಯವಾಗ್ತಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲಾಗಿ ಮಾತಾಡ್ತೀನಿ. ರಾಘವೇಂದ್ರ ಅವ್ರ ಜೊತೆಗೂ ಕೂಡ ಮಾತಾಡ್ತೀನಿ.